ಹಾಯ್, ಗುಡ್ ಮಾರ್ನಿಂಗ್. ಹೀಗೆ ಹೊರಗಡೆ ಬಂದಿದ್ದ ನಂತರ PUC ಸ್ಟೂಡೆಂಟ್ಸ್ ಕ್ವಶನ್ ಬ್ಯಾಂಕ್ಗೆ ಒಂದು ಕ್ವಶನ್ ಕೇಳ್ತಾ ಇದ್ರು. ಅದು ನೆನಪಾಯ್ತು, ಹಾಗೆ ಅದಕ್ಕೆ ಆನ್ಸರ್ ಮಾಡೋಣ ಅಂತ ರೆಕಾರ್ಡ್ ಮಾಡ್ತಾ ಇದ್ದೀನಿ. ವಿಷಯ ಅಂತ ಹೇಳಿದ್ರೆ, ಈ ಕ್ವಶನ್ ಬ್ಯಾಂಕ್ ಏನಿದೆ ನಮ್ಮ KSEA ಬೆದೂರು ಈ ವರ್ಷ ರಿಲೀಸ್ ಮಾಡಿರುವಂತಹ ಕ್ವಶನ್ ಬ್ಯಾಂಕ್, ಇದನ್ನ ಫಾಲೋ ಮಾಡಿದ್ರೆ ಒಳ್ಳೆ ಸ್ಕೋರ್ ಮಾಡೋದಕ್ಕಾಗತ್ತೆ. ಎಷ್ಟು ಸ್ಕೋರ್ ಮಾಡ್ಬೋದು ನಾವು, ಈ ರೀತಿ ಕ್ವಶನ್ಸ್ ಅನ್ನ ಕೇಳ್ತಾ ಇದ್ರಿ. ಈಗ ವಿಷಯ ಏನು ಅಂತಂದ್ರೆ, ಈ ಕ್ವಶನ್ ಬ್ಯಾಂಕ್ ಏನಿದಾವೆ ಅದ್ರೊಳಗಡೆ ಚಾಪ್ಟರ್ ವೈಸ್ ಕ್ವಶನ್ಸ್ ಅನ್ನ ಕೊಟ್ಟಿದ್ದಾರೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಯಾವ್ದು ಬರಬಹುದು ಅಂದ್ರೆ, ಎಕ್ಸ್ಪೆಕ್ಟೆಡ್ ಅನ್ನೋದಕ್ಕಿಂತ ಈ ರೀತಿ ಬರುತ್ತೆ, ಈ ಮಾಡೆಲ್ ಅಲ್ಲಿ ಬರುತ್ತೆ ಅಂತ ನಿಮಗೆ ಆ ಕ್ವಶನ್ ಬ್ಯಾಂಕ್ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಓಕೆನಾ? ಅದ್ರ ಜೊತೆಗೆ ಯಾವ್ಯಾವ ಚಾಪ್ಟರ್ ಇಂದ ಯಾವ್ಯಾವ ಕ್ವಶನ್ಸ್ ಇಂಪಾರ್ಟೆಂಟ್ ಇದಾವೆ ಅದ್ರ ಬಗ್ಗೆ ಕೂಡ ಐಡಿಯಾ ಸಿಗುತ್ತೆ. ಸೊ ಹಾಗಿದ್ರೆ ಈ ಕ್ವಶನ್ ಬ್ಯಾಂಕ್ ಫಾಲೋ ಮಾಡಿದ್ರೆ ಈಗ 80 ಮಾರ್ಕ್ಸ್ ನ ಎಕ್ಸಾಮ್ ಅಲ್ಲಿ ನಾವೆಷ್ಟು ಸ್ಕೋರ್ ಮಾಡಬಹುದು, ಹಾಗೆ 70 ಮಾರ್ಕ್ಸ್ ನ ಎಕ್ಸಾಮ್ ಏನಿರುತ್ತೆ ಸೈನ್ಸ್ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ಎಲ್ಲ, ಸೊ ಅದ್ರಲ್ಲಿ ಎಷ್ಟು ಸ್ಕೋರ್ ಮಾಡೋದು, ಇದ್ರ ಬಗ್ಗೆ ನಿಮಗೊಂದು ಐಡಿಯಾ ಕೊಡೋದಾದ್ರೆ, ಕ್ವಶನ್ ಬ್ಯಾಂಕ್ ನೀವು ಆಲ್ರೆಡಿ ಡೌನ್ಲೋಡ್ ಮಾಡಿ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಿರುತ್ತೆ. ಆ ಕ್ವಶನ್ ಬ್ಯಾಂಕ್ ಅಲ್ಲಿ ಆಲ್ಮೋಸ್ಟ್ ಆ ಒಂದು ಚಾಪ್ಟರ್ ಅಲ್ಲಿ ಯಾವ್ಯಾವ ಕಾನ್ಸೆಪ್ಟ್ಸ್ ಇದಾವೆ, ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆಯಿತು, ಹಾಗೆ ಜನರಲ್ ಆಗಿ ಯಾವ್ಯಾವ ಕಾನ್ಸೆಪ್ಟ್ಸ್ ಇದಾವೆ, ಯಾವ್ಯಾವ ಟಾಪಿಕ್ ಇದಾವೆ, ಅವೆಲ್ಲವುಗಳಿಂದ ಕ್ವಶನ್ ಅನ್ನ ಕೇಳಿದ್ದಾರೆ ಕ್ವಶನ್ ಬ್ಯಾಂಕ್ ಅಲ್ಲಿ. ಸೊ ಈಗ ಕ್ವಶನ್ ಬ್ಯಾಂಕ್ ಅಲ್ಲಿ ಇರುವಂತಹ ಎಲ್ಲ ಕ್ವಶನ್ಸ್ ಅನ್ನ ನೀವು ಪರ್ಫೆಕ್ಟ್ ಆಗಿ ಸಾಲ್ವ್ ಮಾಡಿದ್ರೆ 80 ಮಾರ್ಕ್ಸ್ ನ ಎಕ್ಸಾಮ್ ಏನಿರುತ್ತೆ, ಅದು ಬೇಕಿದ್ರೆ ಲ್ಯಾಂಗ್ವೇಜಸ್ ಆಗಿರಲಿ, ಹಿಸ್ಟ್ರಿ, ಎಕನಾಮಿಕ್ಸ್, ಮ್ಯಾಥಮೆಟಿಕ್ಸ್ ಯಾವುದೇ ಆಗಿರಲಿ, ಸೊ ಆ 80 ಮಾರ್ಕ್ಸ್ಗೆ ಮಿನಿಮಮ್ ಒಂದು 50 to 60 ನೀವು ಸ್ಕೋರ್ ಮಾಡ್ತೀರಾ ಪೂರ್ತಿಯಾಗಿ ಸಾಲ್ವ್ ಮಾಡಿದ್ರೆ. ಓಕೆನಾ? ನಂತರ ನಾನು ಆಲ್ರೆಡಿ ಹೇಳಿದೆ, ಆ ಒಂದು ಕ್ವಶನ್ ಬ್ಯಾಂಕ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಟಾಪಿಕ್ ಕವರ್ ಮಾಡಿದ್ರಂತ. ನೀವು ಕ್ವಶನ್ ಅನ್ನ ಸಾಲ್ವ್ ಮಾಡೋ ಜೊತೆಗೆ ಎಲ್ಲ ಕಾನ್ಸೆಪ್ಟ್ ಅನ್ನ ಪರ್ಫೆಕ್ಟ್ ಕೂಡ ಮಾಡ್ತಾ ಹೋದ್ರೆ, ಕಾನ್ಸೆಪ್ಟ್ ಕೂಡ ಪರ್ಫೆಕ್ಟ್ ಆಗ್ತಾ ಇದೆ, ನೀವು ಕ್ವಶನ್ ಕೂಡ ಸಾಲ್ವ್ ಮಾಡ್ತಾ ಇದ್ದೀರಾ, ಹಾಗಿತ್ತು ಅಂತ ಹೇಳಿದ್ರೆ 80ಗೆ 70+ ಆರಾಮಾಗಿ ಸ್ಕೋರ್ ಮಾಡ್ತೀರಾ. ಅಂದ್ರೆ 70, 75 ಆರಾಮಾಗಿ ಸ್ಕೋರ್ ಮಾಡ್ತೀರಾ. ಸೊ ಅಷ್ಟೇನು ಡಿಫಿಕಲ್ಟ್ ಆಗಲ್ಲ. ಕ್ವಶನ್ ಬ್ಯಾಂಕ್ ನಿಮಗೆ ಸ್ಕೋರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಅದ್ರ ಜೊತೆಗೆ ಈಗ ಫಿಸಿಕ್ಸ್ ಆಯಿತು, ಕೆಮಿಸ್ಟ್ರಿ, ಬಯಾಲಜಿ, ಈ ಎಲ್ಲ ವಿಷಯಗಳ 70 ಮಾರ್ಕ್ಸ್ನ ಎಕ್ಸಾಮ್ ಆಗುತ್ತೆ. ಆ 70 ಮಾರ್ಕ್ಸ್ನ ಎಕ್ಸಾಮಲ್ಲೂ ಕೂಡ ಈ ಕ್ವಶನ್ ಬ್ಯಾಂಕಲ್ಲಿ ಬಂದಿರುವಂಥ ಕ್ವಶನ್ಗಳನ್ನೆಲ್ಲ ನೀವು ಪರ್ಫೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ 50 to 55 ಆರಾಮಾಗಿ ಸ್ಕೋರ್ ಮಾಡ್ತೀರಾ. ನಂತರ ಅದರಲ್ಲೂ ಕೂಡ ಈಗ ಕ್ವಶನ್ ಯಾವ ಕಾನ್ಸೆಪ್ಟ್ ಮೇಲೆ ಕೇಳಿದ್ದಾರೆ, ಆ ಟಾಪಿಕ್ ಏನು, ಅದನ್ನೆಲ್ಲ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ತಾ ಹೋದ್ರೆ, ಕ್ವಶನ್ ಸಾಲ್ವ್ ಮಾಡ್ತಿದ್ರ ಅದಕ್ಕೆ ರಿಲೇಟೆಡ್ ನೀವೀಗ NCERT ಟೆಕ್ಸ್ಟ್ ಬುಕ್ ಅಥವಾ ನಿಮ್ಮ ಕಾಲೇಜಲ್ಲಿ ಕೊಟ್ಟಿರುವಂತಹ ನೋಟ್ಸ್ ಏನಿದೆ ಅದನ್ನು ಕೂಡ ಕರೆಕ್ಟಾಗಿ ಓದಿ ಪರ್ಫೆಕ್ಟ್ ಮಾಡ್ಕೊಳ್ತಾ ಹೋದರೆ 70ಗೂ ಕೂಡ ನೀವು ಅರೌಂಡ್ ಒಂದು 62, 63 ಮತ್ತು ಪರ್ಫೆಕ್ಟ್ ಆಗಿಬಿಟ್ರೆ 65+ ಆರಾಮಾಗಿ ಸ್ಕೋರ್ ಮಾಡೋದಕ್ಕೆ ಆಗುತ್ತೆ. ಕ್ವಶನ್ ಬ್ಯಾಂಕನ್ನು ಡೌನ್ಲೋಡ್ ಮಾಡ್ಕೊಂಡು ಅದನ್ನು ಫಾಲೋ ಮಾಡಿ ನಿಮಗೆ ಎಕ್ಸಾಮ್ ಪ್ರಿಪ್ರೇಷನ್ ಹೆಲ್ಪ್ ಮಾಡುತ್ತೆ. ನಂತರ ಬ್ಲೂ ಪ್ರಿಂಟ್ ಕೂಡ ರಿಲೀಸ್ ಮಾಡಿದ್ರೆ ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಮಾಡೆಲ್ ಪೇಪರ್ ರಿಲೀಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಲಾಸ್ಟ್ ಇಯರ್ಸ್ ಕ್ವಶನ್ ಪೇಪರ್ಸ್ ಕೂಡ ನಮ್ಮ KSEA ಬೆದೂರು ಈ ವರ್ಷ ವಿದ್ಯಾರ್ಥಿಗಳಿಗೆ ಪ್ರೊವೈಡ್ ಮಾಡಿದ್ದಾರೆ, ನಿಮ್ಮ ಸ್ಕೋರ್ ಚೆನ್ನಾಗಾಗಲಿ, ನಂತರ ಏನು ನಿಮ್ಮ ಪ್ರಿಪ್ರೇಷನ್ ಚೆನ್ನಾಗಾಗಲಿ ಅಂತ. ಸೊ ಆ ಎಲ್ಲ ಸ್ಟಡಿ ಮೆಟೀರಿಯಲ್ಸನ್ನು ಯೂಸ್ ಮಾಡ್ಕೊಳ್ಳಿ. ನಂತರ ನೀವು ಇದ್ರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋದಿದ್ರೆ ಡೌನ್ಲೋಡಿಂಗ್ ಲಿಂಕ್ ನಾವು ನಮ್ಮ ವಾಟ್ಸಪ್ ಚಾನಲ್ ಬಹಳ ಹಿಂದೆ ಶೇರ್ ಮಾಡಾಗಿದೆ. ವಾಟ್ಸಪ್ ಚಾನಲ್ ಜಾಯ್ನ್ ಆಗೋ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ, ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ನಂತರ ಈ ಕ್ವಶನ್ ಬ್ಯಾಂಕ್, ಬ್ಲೂ ಪ್ರಿಂಟ್ಸ್ ಅವುಗಳನ್ನೆಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ. ನಂತರ ಮತ್ತೆ ಡೌಟ್ ಇದ್ದರೆ ಕಮೆಂಟ್ ತಿಳಿಸಿ, ಮುಂದೆ ವಿಡಿಯೋ ಸಿಗೋಣ. ನಂತರ ಇದು ನೇಚರ್ಲಿ ವಿಡಿಯೋ ಮಾಡಿದರೆ ಹೇಗೆ ಅನ್ಸುತ್ತೆ ಅಂದ್ರೆ, ನಾನು ಬಹಳ ಮೊದಲು 3-4 ಇಯರ್ಸ್ ಮೊದಲು ನೇಚರ್ಲಿ ವಿಡಿಯೋ ಮಾಡ್ತಾ ಇದ್ದೆ. ಅದರ ನಂತರ ಗ್ರೀನ್ ಸ್ಕ್ರೀನ್ ಅದೆಲ್ಲ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಈ ರೀತಿ ನೇಚರ್ಲಿ ಬಹಳ ದಿನಗಳ ನಂತರ ನಾನು ವಿಡಿಯೋ ರೆಕಾರ್ಡ್ ಮಾಡಿರೋದು ಹೇಗೆ ಅನ್ಸುತ್ತೆ, ಇದು ಚೆನ್ನಾಗಿ ಅನ್ಸುತ್ತಾ ಅಥವಾ ಡಿಜಿಟಲ್ ಸ್ಕ್ರೀನ್ಸ್, ನಾನು ಡಿಜಿಟಲ್ ಸ್ಕ್ರೀನ್ ಯೂಸ್ ಮಾಡಿಲ್ಲ, ಯಾವುದು ಇದು ಗ್ರೀನ್ ಸ್ಕ್ರೀನ್ ಯೂಸ್ ಮಾಡಿದೆ, ಸೊ ಆ ರೀತಿ ಚೆನ್ನಾಗಿ ಅನ್ಸುತ್ತಾ ಕನ್ನಡ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.